ಸ್ನೇಹಿತರೆ, ಪ್ರಪಂಚದಲ್ಲೇ ಅತಿ ದೊಡ್ಡ ವೇದಿಕೆಯಾದ ಯುನೈಟೆಡ್ ನೇಷನ್ಸ್ನಲ್ಲಿ ಇವತ್ತು ಒಂದು ದೊಡ್ಡ ನಾಟಕ ನಡೆಯಿತು. ಅದು ಎಲ್ಲರನ್ನೂ ಅಚ್ಚರಿಯಲ್ಲಿ ಮುಳುಗಿಸಿತು. ಇತ್ತೀಚಿನ ಕಾಲದಲ್ಲಿ ಸಂಯುಕ್ತ ರಾಷ್ಟ್ರಗಳ ವೇದಿಕೆಯ ಮೇಲೆ ಇಬ್ಬರು ವ್ಯಕ್ತಿಗಳ ಚರ್ಚೆಗಳು, ಮಾತುಗಳು ಪ್ರಪಂಚದಾದ್ಯಂತ ಸಂಚಲನ ಸೃಷ್ಟಿಸುತ್ತಿವೆ. ಒಮ್ಮೆ ಊಹಿಸಿಕೊಳ್ಳಿ, ಯುನೈಟೆಡ್ ನೇಷನ್ಸ್ ಎಂಬ ದೊಡ್ಡ ವೇದಿಕೆಯ ಮೇಲೆ ಒಂದು ಕಡೆ ಟರ್ಕಿ ದೇಶದ ಪ್ರತಿನಿಧಿ ನಿಂತಿದ್ದರೆ, ಮತ್ತೊಂದು ಕಡೆ ನಮ್ಮ ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಗಟ್ಟಿಯಾಗಿ ತಮ್ಮ ಧ್ವನಿಯನ್ನು ಕೇಳಿಸುತ್ತಿದ್ದಾರೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ಅಸಲು ಏನಾಯ್ತು, ಏನು ನಡೆಯಿತು? ಆದರೆ ಈ ವಿಷಯ ಟರ್ಕಿಗೆ ಮಾತ್ರ ಸೀಮಿತವಲ್ಲ. ಸೌದಿ ಅರೇಬಿಯಾ ಕೂಡ ಕಾಶ್ಮೀರ ವಿಷಯದಲ್ಲಿ ಪಾಕಿಸ್ತಾನದೊಂದಿಗೆ ಕೈಜೋಡಿಸಿದಂತೆ ಕಾಣುತ್ತದೆ. ಇಲ್ಲಿಂದಲೇ ಭಾರತದ ಸ್ನೇಹ ಬಂಧಗಳು, ರಾಜತಾಂತ್ರಿಕ ವ್ಯವಹಾರಗಳಲ್ಲಿ ಒಂದು ಹೊಸ ತಿರುವು ಬಂದಿದೆ. ಅದು ಪ್ರಪಂಚವನ್ನು ಅಚ್ಚರಿಯಲ್ಲಿ ಮುಳುಗಿಸಿದೆ. ಭಾರತ ಇನ್ನು ಯುಎನ್ ಭದ್ರತಾ ಮಂಡಳಿಯಲ್ಲಿ ವೀಟೋ ಪವರ್ಗೆ ಅರ್ಹತೆಗಾಗಿ ಪ್ರಯತ್ನಿಸುತ್ತಿರುವಾಗ ಟರ್ಕಿ ಒಂದು ಬಾಂಬ್ ಸಿಡಿಸಿತು. ಆದರೆ ಅಪ್ಪುಡ ಏನಾಯ್ತು? ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಟರ್ಕಿಗೆ ನೇರವಾಗಿ, ಯಾವುದೇ ಮುಲಾಮು ಇಲ್ಲದೆ ಉತ್ತರ ನೀಡಿದರು. ಅಷ್ಟೇ ಅಲ್ಲ, ನ್ಯೂಯಾರ್ಕ್ನಲ್ಲಿ ಒಂದು ಅದ್ಭುತವಾದ ರಾಜತಾಂತ್ರಿಕ ಚಕ್ರವ್ಯೂಹವನ್ನು ರಚಿಸಿ ಎಲ್ಲರ ಬಾಯಿ ಮುಚ್ಚಿಸಿದರು. ಈ ಇಡೀ ಗಲಾಟೆ ಏನು? 2 ದಿನಗಳಲ್ಲೇ ಜೈಶಂಕರ್ ಅವರು 12 ದೇಶಗಳ ವಿದೇಶ ಮಂತ್ರಿಗಳನ್ನು ತಮ್ಮ ಕಡೆಗೆ ಹೇಗೆ ತಿರುಗಿಸಿಕೊಂಡರು? ಮತ್ತು ಮುಖ್ಯವಾಗಿ ಟರ್ಕಿ ಸೌದಿಗಳ ಈ ಕುಯುಕ್ತಿ ಭಾರತಕ್ಕೆ ಅಪಾಯದ ಸಂಕೇತವೇ, ಅಥವಾ ಜೈಶಂಕರ್ ಅವರ ಉತ್ತರ ಎಲ್ಲರ ಮೇಲೆ ಭಾರಿಯಾಗಿ ಬಿದ್ದಿತೆ? ಈ ಇಡೀ ಘಟನೆಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಅರ್ಥಮಾಡಿಕೊಳ್ಳೋಣ. ಆದರೆ ಇದಕ್ಕೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಹಾಕಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಸ್ನೇಹಿತರೆ, ಈ ವಿಷಯ ಬಹಳ ಕಾಲದಿಂದ ನಡೆಯುತ್ತಿದೆ. ಭಾರತಕ್ಕೆ ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿಯಲ್ಲಿ, ಅಂದರೆ ಯುಎನ್ಎಸ್ಸಿಯಲ್ಲಿ ಒಂದು ಶಾಶ್ವತ ಸೀಟು ಬೇಕು ಎಂಬುದು ಇದುವರೆಗೂ ಈ ಚರ್ಚೆ ಸ್ವಲ್ಪ ನಿಶ್ಶಬ್ದವಾಗಿ ಸಾಗುತ್ತಿತ್ತು. ಆದರೆ ಇತ್ತೀಚೆಗೆ ಈ ಬೆಂಕಿಗೆ ಎಣ್ಣೆ ಸುರಿದ ಕೆಲಸ ಮಾಡಿದ್ದು ಯುಎನ್ನ ಅತಿ ದೊಡ್ಡ ಅಧಿಕಾರಿ ಅಂಟೋನಿಯೋ ಗುಟೆರಸ್ ಅವರು. ಅವರು ಸ್ಪಷ್ಟವಾಗಿ, ಬಹಿರಂಗವಾಗಿ ಹೇಳಿದರು, ಈಗ ಸಮಯ ಬಂದಿದೆ. 1945 ಕಾಲದ ಈ ಹಳೆಯದು, ಹಳಸಿದ ವ್ಯವಸ್ಥೆಯನ್ನು ಬದಲಾಯಿಸಬೇಕಾದ ಅಗತ್ಯವಿದೆ ಎಂದು. ಟೈಮ್ಸ್ ಆಜ್ ಇಂಡಿಯಾ ಲೇಖನವನ್ನು ಒಮ್ಮೆ ನೋಡಿ. ಗುಟೆರಸ್ ಅವರು 2025 ಸಂವತ್ಸರದಲ್ಲಿ ಒಂದು ಹೊಸ ಯುಎನ್ಎಸ್ಸಿ ರೂಪುಗೊಳ್ಳಬೇಕು. ಅದರಲ್ಲಿ ಹೊಸ ಸದಸ್ಯ ದೇಶಗಳು, ಹೊಸ ನಿಯಮಗಳು ಇರಬೇಕು. ಭಾರತದಂತಹ ದೇಶಗಳನ್ನು ಉದ್ದೇಶಿಸಿ, ಇವತ್ತು ಪ್ರಪಂಚದಲ್ಲಿ ಬಲವಾದ ಧ್ವನಿಯಾಗಿ ಬೆಳೆದ ದೇಶಗಳಿಗೆ ವೀಟೋ ಹಕ್ಕು ಕಡ್ಡಾಯವಾಗಿ ಬರಬೇಕು ಎಂದು ಅವರು ಹೇಳಿದರು. ಈ ಕ್ರಮದಿಂದ ಯುಎನ್ ಮೇಲೆ ಒಂದೇ ಕಡೆಯ ನಿರ್ಣಯಗಳು ತೆಗೆದುಕೊಳ್ಳುತ್ತಿದೆ ಎಂಬ ಆರೋಪಗಳು ದೂರವಾಗುತ್ತವೆ ಎಂದು ಅವರು ಹೇಳಿದರು. ಅವರ ಪ್ರತಿನಿಧಿಯು ಈ ಮಾತುಗಳಿಗೆ ಮತ್ತೊಮ್ಮೆ ಬೆಂಬಲ ನೀಡಿದರು. ಅಂದರೆ ಸ್ಪಷ್ಟವಾಗಿ ಹೇಳಬೇಕೆಂದರೆ, ಯುಎನ್ನ ಅತಿ ದೊಡ್ಡ ಅಧಿಕಾರಿಗಳು ಕೂಡ ಭಾರತಕ್ಕೆ ವೀಟೋ ಪವರ್ ಬರಬೇಕು ಎಂದು ಬಯಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಆದರೆ ಸ್ನೇಹಿತರೆ, ಒಂದು ಹೇಳಬೇಕಾದ ಗಾದೆಯಿದೆ. ಎಲ್ಲಿ 10 ಮಂದಿ ಒಳ್ಳೆಯ ಮಾತು ಹೇಳುತ್ತಾರೋ ಅಲ್ಲಿ ಒಬ್ಬರಿಗೆ ಮಾತ್ರ ಆ ಮಾತು ಜೀರ್ಣವಾಗದು. ಇಲ್ಲಿ ಆ ಒಂದು ದೇಶ ಟರ್ಕಿ. ಭಾರತದ ಶಾಶ್ವತ ಸದಸ್ಯತ್ವದ ಚರ್ಚೆ ಮುಂದೆ ಬಂದ ಕೂಡಲೇ ಟರ್ಕಿ ಅದಕ್ಕೆ ವಿರೋಧವಾಗಿ ಧ್ವನಿ ಎತ್ತಲು ಆರಂಭಿಸಿತು. ಆದರೆ ಈ ವಿರೋಧ ನೇರವಾಗಿ ಅಲ್ಲ, ಒಂದು ಆಲೋಚನಾತ್ಮಕ ತಂತ್ರಗಾರಿಕೆಯೊಂದಿಗಿನ ಪರೋಕ್ಷ ವಿರೋಧ. ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ಡೋಗನ್ ಅವರು ಯುಎನ್ನಲ್ಲಿ ನಡೆದ 80ನೇ ಸೆಷನ್ನಲ್ಲಿ ತಮ್ಮ ಭಾಷಣದಲ್ಲಿ ಮತ್ತೆ ಕಾಶ್ಮೀರ ವಿಷಯವನ್ನು ಎತ್ತಿದರು. ಈ ಸಮಸ್ಯೆಯನ್ನು ಯುಎನ್ ಪ್ರಸ್ತಾಪಗಳ ಪ್ರಕಾರ ಪರಿಹರಿಸಬೇಕು ಎಂದು ಭಾರತಕ್ಕೆ ಸಲಹೆ ನೀಡಿದರು. ಇದರಿಂದ ಪಾಕಿಸ್ತಾನವನ್ನು ಸಂತೋಷಪಡಿಸಲು ನೋಡಿದರು. ಆಸಕ್ತಿಕರ ವಿಷಯವೆಂದರೆ, ಕಳೆದ ಸಂವತ್ಸರ ಅಂದರೆ 2024ರಲ್ಲಿ ಎರ್ಡೋಗನ್ ಕಾಶ್ಮೀರ ವಿಷಯದ ಬಗ್ಗೆ ಬಾಯಿ ಮುಚ್ಚಿಕೊಂಡಿದ್ದರು. ಆದರೆ ಈ ಬಾರಿ ಮತ್ತೆ ಭಾರತದ ಮೇಲೆ ವಿಷವನ್ನು ಚಿಮ್ಮಿದರು. ಅಸಲು ಏನಾಯ್ತು ಎಂದರೆ, ಯುಎನ್ನಲ್ಲಿ ಭಾರತಕ್ಕೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವ ನೀಡಬೇಕು ಎಂಬ ಚರ್ಚೆ ಜೋರಾಗಿ ನಡೆಯುತ್ತಿರುವ ಸಮಯದಲ್ಲಿ ಟರ್ಕಿ ಪ್ರತಿನಿಧಿ ಹಠಾತ್ತಾಗಿ ಎದ್ದು ನಿಂತು ಭಾರತದ ಮೇಲೆ ಆರೋಪಗಳ ಮಳೆಗರೆದರು. ಅವರು 3 ದೊಡ್ಡ ಆರೋಪಗಳನ್ನು ಮಾಡಿದರು.
ಮೊದಲನೆಯದು, ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ, ಅತ್ಯಾಚಾರಗಳು ನಡೆಯುತ್ತಿವೆ ಎಂದು. ಎರಡನೆಯದು, ಭಾರತ ತನ್ನ ನೆರೆ ದೇಶಗಳೊಂದಿಗೆ ಸಂಬಂಧಗಳನ್ನು ಸುಧಾರಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು. ಮೂರನೆಯದು, ಭಾರತ ಅಮೆರಿಕ, ಯುರೋಪ್ ನಿಯಮಗಳನ್ನು ಪಾಲಿಸುತ್ತಿಲ್ಲ, ಅದರಿಂದ ಪ್ರಪಂಚದಲ್ಲಿ ಉದ್ವಿಗ್ನತೆಗಳು ಹೆಚ್ಚುತ್ತಿವೆ ಎಂದು. ಈ ಆರೋಪಗಳನ್ನು ಸಾಕ್ಷಿಯಾಗಿ ತೋರಿಸಿ ಟರ್ಕಿ ಪ್ರಪಂಚದ ಮುಂದೆ ಘೋಷಿಸಿತು, ಭಾರತ ಈ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳುವವರೆಗೂ ಯುಎನ್ಎಸ್ಸಿಯಲ್ಲಿ ಶಾಶ್ವತ ಸದಸ್ಯತ್ವ ನೀಡುವುದು ಸರಿಯಲ್ಲ ಎಂದು. ಇದು ಭಾರತವನ್ನು ಕಡಿಮೆ ಮಾಡುವುದಕ್ಕೆ, ಅದರ ಮಾರ್ಗವನ್ನು ತಡೆಯುವುದಕ್ಕೆ ಒಂದು ಆಲೋಚಿತ ತಂತ್ರ. ಆದರೆ ಅವರು ಒಂದು ವಿಷಯವನ್ನು ಮರೆತರು. ಈಗಿನ ಭಾರತ ನಿಶ್ಶಬ್ದವಾಗಿ ಕೇಳುವ ದೇಶವಲ್ಲ, ಗಟ್ಟಿಯಾಗಿ ಉತ್ತರಿಸುವ ದೇಶ. ನಮ್ಮ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಟರ್ಕಿಗೆ ಎಲ್ಲರ ಬಾಯಿ ಮುಚ್ಚಿಸುವಂತೆ ಉತ್ತರ ನೀಡಿದರು. ಮೈಕ್ ಹಿಡಿದು ಟರ್ಕಿಯನ್ನು ಅದೇ ಭಾಷೆಯಲ್ಲಿ ಅರ್ಥಮಾಡಿಸಲು ಆರಂಭಿಸಿದರು. ಮೊದಲ ಉತ್ತರ ನೇರವಾಗಿ, ಸ್ಪಷ್ಟವಾಗಿ, ತಮ್ಮ ದೇಶದಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಆಶ್ರಯ ನೀಡುವ ದೇಶಕ್ಕೆ ಮತ್ತೊಬ್ಬರಿಗೆ ಮಾನವೀಯತೆಯ ಬಗ್ಗೆ ಉಪನ್ಯಾಸ ನೀಡುವ ಹಕ್ಕಿಲ್ಲ ಎಂದು. ಈ ಉತ್ತರ ಟರ್ಕಿಯ ದ್ವಂದ್ವ ಸ್ವಭಾವವನ್ನು ಬಯಲು ಮಾಡಿತು. ಎರಡನೆಯ ಉತ್ತರ ಅತಿ ಅಪಾಯಕಾರಿಯಾದದ್ದು. ಜೈಶಂಕರ್ ಅವರು ಟರ್ಕಿಗೆ ಒಂದು ಕನ್ನಡಿ ತೋರಿಸಿದರು. ಅದು ಅವರು ಎಂದಿಗೂ ನೋಡಲು ಬಯಸದ್ದು. ಟರ್ಕಿಯಲ್ಲಿ ಮಹಿಳೆಯರ ಹಕ್ಕುಗಳು, ಭದ್ರತೆಗೆ ಸಂಬಂಧಿಸಿದ ತೀವ್ರ ಸವಾಲುಗಳಿವೆ ಎಂದು ಪ್ರಪಂಚಕ್ಕೆ ನೆನಪಿಸಿದರು. ಮತ್ತು ಅವರು ಸ್ಪಷ್ಟವಾಗಿ ಹೇಳಿದರು, ಮತ್ತೊಬ್ಬರ ಮೇಲೆ ಬೆರಳು ತೋರಿಸುವ ಮೊದಲು ಟರ್ಕಿ ತನ್ನ ಸ್ವಂತ ಮನೆಯನ್ನು ಸರಿಪಡಿಸಿಕೊಳ್ಳಲಿ ಎಂದು. ಇಲ್ಲಿಗೆ ನಿಲ್ಲದೆ ಜೈಶಂಕರ್ ಅವರು ಒಂದು ಹೋಲಿಕೆ ಮಾಡಿದರು. ಅದು ಇಡೀ ಸಭಾಂಗಣದಲ್ಲಿ ನಿಶ್ಶಬ್ದತೆ ನೆಲೆಸುವಂತೆ ಮಾಡಿತು. ಚರಿತ್ರೆ ಸಾಕ್ಷಿಯಾಗಿ ಟರ್ಕಿಯಲ್ಲಿ ಅರ್ಮೇನಿಯನ್, ಗ್ರೀಕ್, ಇತರ ಕ್ರಿಶ್ಚಿಯನ್ ಸಮುದಾಯಗಳು ತೀವ್ರ ಕಷ್ಟಗಳನ್ನು ಎದುರಿಸಿವೆ ಎಂದು ನೆನಪಿಸಿದರು. ಇದು ಒಂದು ರಾಜತಾಂತ್ರಿಕ ತಂತ್ರ ಟರ್ಕಿಯ ಎಲ್ಲ ಆರೋಪಗಳನ್ನು ಗಾಳಿಯಲ್ಲಿ ಕರಗಿಸಿಬಿಟ್ಟಿತು. ಕೊನೆಗೆ ಜೈಶಂಕರ್ ಅವರು ಟರ್ಕಿ ಪ್ರತಿನಿಧಿಗೆ ಒಂದು ನೀತಿಬೋಧೆ ಮಾಡಿದರು. ನಿಮ್ಮ ಕೆಲಸ ನಿಮ್ಮ ದೇಶದ ಸಮಸ್ಯೆಗಳನ್ನು ಎತ್ತಿ ಹೇಳುವುದು, ಮತ್ತೊಂದು ದೇಶದ ಮೇಲೆ ಕೆಸರು ಎರಚುವುದಲ್ಲ ಎಂದು. ಸ್ನೇಹಿತರೆ, ಇದು ಹೊಸ ಭಾರತದ ವಿದೇಶ ನೀತಿ. ಈಗ ಭಾರತ ಕೇವಲ ರಕ್ಷಣಾತ್ಮಕವಾಗಿ ಇರದು, ಮುಂದೆ ಬಂದು ಗಟ್ಟಿಯಾಗಿ ಹೊಡೆಯುತ್ತದೆ. ಜೈಶಂಕರ್ ಅವರ ಈ ಉತ್ತರ ಮತ್ತೊಮ್ಮೆ ಸಾಬೀತುಪಡಿಸಿತು, ಭಾರತವನ್ನು ಇನ್ನೂ ಯಾರೂ ಸುಲಭವಾಗಿ ತೆಗೆದುಕೊಳ್ಳಲಾರರು. ಒಂದು ಯುಎನ್ ಅಧಿಕಾರಿಯ ಕೆಲಸ ತನ್ನ ದೇಶದ ವಿಷಯಗಳನ್ನು ಹೇಳುವುದು, ಮತ್ತೊಂದು ದೇಶದ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುವುದಲ್ಲ ಎಂದು ಜೈಶಂಕರ್ ಅವರು ಸ್ಪಷ್ಟಪಡಿಸಿದರು. ಈಗ ನ್ಯೂಯಾರ್ಕ್ ಕಡೆಗೆ ಹೋಗೋಣ. ಅಲ್ಲಿ ಪ್ರಪಂಚದ ನಾಯಕರೆಲ್ಲರೂ ಸೇರಿದ್ದಾರೆ. ನಮ್ಮ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರು ಅಲ್ಲಿಗೆ ಕೇವಲ ಭಾಷಣಗಳನ್ನು ನೀಡಲು ಹೋಗಿಲ್ಲ, ಒಂದು ರಾಜತಾಂತ್ರಿಕ ಮ್ಯಾರಥಾನ್ ನಡೆಸುತ್ತಿದ್ದಾರೆ. ಅದನ್ನು ನೋಡಿ ಎಲ್ಲರೂ ಅಚ್ಚರಿಪಡುತ್ತಿದ್ದಾರೆ. ಯುಎನ್ಜಿಯ ಸಭೆಗಳು ಆರಂಭವಾಗುವ ಮೊದಲೇ ಜೈಶಂಕರ್ ಅವರು ಮೊದಲ 2 ದಿನಗಳಲ್ಲೇ 12 ದೇಶಗಳ ವಿದೇಶ ಮಂತ್ರಿಗಳೊಂದಿಗೆ ಒಬ್ಬೊಬ್ಬರಾಗಿ ಸಭೆಗಳನ್ನು ನಡೆಸಿದರು. ಈ ದೇಶಗಳಲ್ಲಿ ಅಮೆರಿಕ, ನೆದರ್ಲ್ಯಾಂಡ್ಸ್, ಸಿಂಗಾಪುರ್, ಶ್ರೀಲಂಕಾ, ಮಾಲ್ಡೀವ್ಸ್ ಇತ್ಯಾದಿ ಇವೆ. ಅಷ್ಟೇ ಅಲ್ಲ, ಯುರೋಪಿಯನ್ ಯೂನಿಯನ್, ಗ್ಲೋಬಲ್ ಸೌತ್ಗೆ ಸೇರಿದ 25ಕ್ಕಿಂತ ಹೆಚ್ಚು ದೇಶಗಳೊಂದಿಗೆ 2 ದೊಡ್ಡ ಗುಂಪು ಸಭೆಗಳನ್ನು ನಡೆಸಿದರು. ಇದು ಕೇವಲ ಆರಂಭ ಮಾತ್ರ. ಬರುವ ದಿನಗಳಲ್ಲಿ ಈ ಸಂಖ್ಯೆ 30 ದೇಶಗಳನ್ನು ದಾಟಲಿದೆ. ಇದು ಪ್ರಪಂಚದಲ್ಲಿ ಭಾರತದ ಬೆಳೆಯುತ್ತಿರುವ ಪ್ರಭಾವಕ್ಕೆ ಅತಿ ದೊಡ್ಡ ಸಾಕ್ಷಿ. ಈಗ ಕಾಶ್ಮೀರ ವಿಷಯದಲ್ಲಿ ಸೌದಿ ಅರೇಬಿಯಾದ ಅನಿರೀಕ್ಷಿತ ತಿರುವು ಬಗ್ಗೆ ಮಾತನಾಡೋಣ. ಈ ವಿಷಯ ಭಾರತವನ್ನು ತುಂಬಾ ಅಚ್ಚರಿಗೊಳಿಸಿತು. ಪಾಕಿಸ್ತಾನ ತನ್ನ ಹಳೆಯ ಚಟವನ್ನು ಬಿಡಲಿಲ್ಲ, ಮತ್ತೆ ಯುಎನ್ ವೇದಿಕೆಯ ಮೇಲೆ ಕಾಶ್ಮೀರ ರಾಗವನ್ನು ಹಾಡಿತು. ಆದರೆ ಈ ಬಾರಿ ಭಾರತ ತನ್ನ ಸ್ನೇಹಿತನಂತೆ ಭಾವಿಸುತ್ತಿದ್ದ ಸೌದಿ ಅರೇಬಿಯಾ ಕೂಡ ಪಾಕಿಸ್ತಾನದೊಂದಿಗೆ ಕೈಜೋಡಿಸಿತು. ಪಾಕಿಸ್ತಾನ ನೈಸಿ, ಅಂದರೆ ಇಸ್ಲಾಮಿಕ್ ದೇಶಗಳ ಸಂಘದಲ್ಲಿ ಒಂದು ಉಪಗುಂಪು, ಕಾಂಟ್ಯಾಕ್ಟ್ ಗ್ರೂಪ್ ಆನ್ ಜಮ್ಮು ಅಂಡ್ ಕಾಶ್ಮೀರ್ ಎಂಬ ಸಭೆಯನ್ನು ಏರ್ಪಡಿಸಿತು. ಈ ಗುಂಪಿನಲ್ಲಿ ಪಾಕಿಸ್ತಾನ, ಟರ್ಕಿ, ಅಜರ್ಬೈಜಾನ್, ನೈಜರ್, ಸೌದಿ ಅರೇಬಿಯಾ ಇವೆ. ಈ 5 ದೇಶಗಳು ಒಟ್ಟಾಗಿ ಒಂದು ಪ್ರಸ್ತಾಪವನ್ನು ಅಂಗೀಕರಿಸಿದವು. ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುತ್ತಾ ಭಾರತವನ್ನು ಸುತ್ತುವರಿದು ಹಾಕುವ ಪ್ರಯತ್ನ ಮಾಡಿದವು. ಟರ್ಕಿ, ಅಜರ್ಬೈಜಾನ್ ದೇಶಗಳ ಪಾಕಿಸ್ತಾನ ಪ್ರೇಮ ಎಲ್ಲರಿಗೂ ತಿಳಿದದ್ದೇ.
ಆದರೆ ಸೌದಿ ಅರೇಬಿಯಾ ಈ ಸಭೆಯಲ್ಲಿ ಭಾಗವಹಿಸಿದ್ದು ಭಾರತಕ್ಕೆ ದೊಡ್ಡ ಆಘಾತ. ಸ್ನೇಹಿತರೆ, ಅಚ್ಚರಿಯ ವಿಷಯವೆಂದರೆ 2023ರಲ್ಲಿ ಭಾರತ G20 ಶೃಂಗಸಭೆಯನ್ನು ನಡೆಸಿದಾಗ ಟರ್ಕಿ ಅಧ್ಯಕ್ಷ ಎರ್ಡೋಗನ್ ಅವರು ಬಹಿರಂಗ ವೇದಿಕೆಯ ಮೇಲೆ ಹೇಳಿದರು, ಭಾರತದಂತಹ ದೇಶ ಯುಎನ್ಎಸ್ಸಿಯಲ್ಲಿ ಶಾಶ್ವತ ಸದಸ್ಯನಾದರೆ ನಮಗೆ ಹೆಮ್ಮೆಯಾಗುತ್ತದೆ ಎಂದು. ಅಷ್ಟೇ ಅಲ್ಲ, ಅವರು ಒಂದು ಪ್ರಸಿದ್ಧ ವಾಕ್ಯವನ್ನೂ ಹೇಳಿದರು, ಪ್ರಪಂಚ ಕೇವಲ 5 ದೇಶಗಳಿಗಿಂತ ಬಹಳ ದೊಡ್ಡದು ಎಂದು. ಆದರೆ ಈಗ ಟರ್ಕಿಯ ಯುಎನ್ ಪ್ರತಿನಿಧಿಯ ಧೋರಣೆಯನ್ನು ನೋಡಿದರೆ ಚಿತ್ರ ಸಂಪೂರ್ಣವಾಗಿ ತಿರುಗಿ ಬಿದ್ದಂತೆ ಕಾಣುತ್ತದೆ. ಅಂದರೆ ಬಹಿರಂಗವಾಗಿ ಬೆಂಬಲ ತೋರಿಸುವುದು, ಆದರೆ ಹಿನ್ನೆಲೆಯಲ್ಲಿ ಪೂರ್ಣ ವಿರೋಧ. ವಾಸ್ತವವಾಗಿ ಟರ್ಕಿ ಯುನೈಟಿಂಗ್ ಕಾರ್ ಕನ್ಸೆನ್ಸಸ್ ಎಂಬ ಗುಂಪಿನ ಭಾಗವಾಗಿದೆ. ಈ ಗುಂಪು ಮೊದಲಿಂದಲೂ ಭಾರತದ ಯುಎನ್ಎಸ್ಸಿ ಶಾಶ್ವತ ಸದಸ್ಯತ್ವಕ್ಕೆ ವಿರೋಧವಾಗಿ ಕೆಲಸ ಮಾಡುತ್ತಿದೆ. ಅಂದರೆ ಎರ್ಡೋಗನ್ ಅವರ ಆ ಮಾತುಗಳು ಕೇವಲ ರಾಜತಾಂತ್ರಿಕ ಮಧುರತ್ವ ಮಾತ್ರ. ನಿಜವಾದ ನೀತಿಯಲ್ಲಿ ಟರ್ಕಿ ಇನ್ನೂ ಭಾರತವನ್ನು ತಡೆಯುವ ದೇಶಗಳೊಂದಿಗೆ ನಿಲ್ಲುತ್ತಿದೆ. ಈಗ ಪ್ರಪಂಚದಲ್ಲಿ 2 ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶಗಳು, ಭಾರತ ಮತ್ತು ಅಮೆರಿಕ ಬಗ್ಗೆ ಮಾತನಾಡೋಣ. ನಮ್ಮ ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಅವರು ಪ್ರಸ್ತುತ ಅಮೆರಿಕದಲ್ಲಿದ್ದಾರೆ. ವಾಣಿಜ್ಯ ಒಪ್ಪಂದಗಳ ಬಗ್ಗೆ ಗಟ್ಟಿ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಸುದ್ದಿಗಳ ಪ್ರಕಾರ ಈ ಸಭೆಗಳಿಂದ ಏನೋ ಒಂದು ದೊಡ್ಡ ಫಲಿತಾಂಶ ಬಂದಿದೆ. ಅದು ವೈಟ್ ಹೌಸ್ನಲ್ಲೂ ಕದಲಿಕೆ ಸೃಷ್ಟಿಸಿದೆ. ಅಮೆರಿಕಕ್ಕೆ ಪಿಯೂಷ್ ಗೋಯಲ್ ಅವರೊಂದಿಗಿನ ಚರ್ಚೆಗಳು ಬಹಳ ಇಷ್ಟವಾದವು. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ವತಃ ಭಾರತಕ್ಕೆ ಬರುವ ಸಂಕೇತಗಳು ಕಾಣುತ್ತಿವೆ. ರಿಪೋರ್ಟ್ಗಳ ಪ್ರಕಾರ ಟ್ರಂಪ್ ಈ ಸಂವತ್ಸರದ ಕೊನೆಯಲ್ಲಿ ಭಾರತದಲ್ಲಿ ನಡೆಯುವ ಕ್ವಾಡ್ ಶೃಂಗಸಭೆಗೆ ಬರುವುದಕ್ಕೆ ಸಿದ್ಧರಿದ್ದಾರೆ. ಆದರೂ ಇನ್ನೂ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ. ಆದರೆ ನ್ಯೂಯಾರ್ಕ್ನಲ್ಲಿ ಜೈಶಂಕರ್ ಅವರು ಅಮೆರಿಕ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಗಳು ಒಂದು ವಿಷಯವನ್ನು ಸೂಚಿಸುತ್ತಿವೆ, ಪರದೆ ಹಿಂದೆ ಏನೋ ಒಂದು ದೊಡ್ಡ ಯೋಜನೆ ಸಿದ್ಧವಾಗುತ್ತಿದೆ ಎಂದು. ಪ್ರಸ್ತುತಕ್ಕೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ಕಡ್ಡಾಯವಾಗಿ ಹೇಳಿ. ಈ ವಿಡಿಯೋಗೆ ಲೈಕ್ ಹಾಕುವುದು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.